ಯಾರಿಗಾದರೂ ಪಿತೃದೋಷ ಕಾಡ್ತಾ ಇದೆಯಾ? ಸ್ವಪ್ನದಲ್ಲಿ ತೀರಿ ಹೋದವರು ಪದೇ ಪದೇ ಬರ್ತಾ ಇದ್ದಾರಾ? ನಿದ್ರೆಯಲ್ಲಿ ಅಂಜಿಕೆ ಭಯ ಕಾಡ್ತಾ ಇದೆಯಾ? ಹಾಗಾದರೆ ಈ ಶಕ್ತಿಶಾಲಿ ಪರಿಹಾರವನ್ನ ತಪ್ಪದೇ ಮಾಡಿ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಪೇಜ್ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನಿಮ್ಮ ಆತ್ಮೀಯರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಪರಿಹಾರ 17/2/2026 ಮಂಗಳವಾರ ದಿನ ಅಮಾವಾಸ್ಯೆ ಇರುತ್ತದೆ. ಈ ಅಮಾವಾಸ್ಯೆಯ ದಿನದಂದು ಸಾಯಂಕಾಲ ಅನ್ನದ 3 ಉಂಡೆಯನ್ನು ಮಾಡಿ ಅದರಲ್ಲಿ ಒಂದು ತೆಂಗಿನಕಾಯಿಯನ್ನಿಟ್ಟು ಮುಖದ ಮೇಲಿಂದ 27 ಬಾರಿ ಎಳೆತೆಗೆದು ಹರಿಯುವ ನೀರಿನಲ್ಲಿ ಬಿಡುವುದರಿಂದ ಪಿತೃದೋಷ ನಿಧಾನವಾಗಿ ಕಡಿಮೆಯಾಗುತ್ತೆ. ಸ್ವಪ್ನದಲ್ಲಿ ಮೃತರು ಕಾಣಿಸುವುದು ಕಡಿಮೆಯಾಗುತ್ತೆ. ನಿದ್ರೆಯಲ್ಲಿ ಅಂಜಿಕೆ ಭಯ ದೂರವಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮಾತಾ ಪದ್ಮಾವತಿ ಜ್ಯೋತಿಷಾಲಯ, ನಾನು ನಿಮ್ಮ ಪದ್ಮರಾಜ್ ಗುರೂಜಿಯವರನ್ನ ಸಂಪರ್ಕಿಸಿ.